ಏಟ್ ಸ್ಟ್ರಾಪ್ ಮಾಡಿಸಿರೋದು ಸತ್ಯ ಅಂತ ಅಂದ್ಬಿಟ್ಟು ನಾನು ಭೈರವನ ಮೇಲೆ ನನ್ನ ಮನೆ ದೇವರು ಕಾಲಭೈರವ, ನಾನು ಭೈರವ ದೇವರು ಒಕ್ಲವಳಾಗಿದ್ದೀನಿ, ನಾನು ಆಣೆ ಮಾಡಕ್ಕೆ ರೆಡಿ ಇದ್ದೀನಿ. ನೀವು ಮಾತನ್ನ ಅಲ್ಲಿ ಹೆಂಗ್ ಸಮರ್ಥನೆ ಮಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ಬನ್ನಿ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಸರ್, ಇವಾಗ ಹೊರಡ್ತಿದೀವಿ. ಈಗೊಂದು ಇದು ಮುಗ್ದಿದ್ ಕೂಡಲೇ ಹೊರಡ್ತೀವಿ. ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅವ್ರು ಎಷ್ಟೊತ್ತಾದ್ರೂ ಬರ್ಲಿ, ನಾವು ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಸರ್. ಬೈರೆ ದೇವ್ರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರು ಪ್ರತಿ ಸಲ ಯಾವಾಗ ಬೈರೆ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲಾನು 2 ರಿಂದ 3 ದಿನದ ಒಳಗಡೆ ಆ ಬೈರೆ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್. 2 ದಿನ ನಿನ್ನೆ ಹೇಳಿದ್ರು ಅವ್ರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು. ಇವತ್ತಾಗ್ಲೇ ದೇವ್ರು ತೋರಿಸಿದಾನೆ. ಚಾರ್ಜ್ ಶೀಟ್ ಅಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದೀವಿ. ಇದಕ್ಕಿಂತ ದೊಡ್ಡದು ಇಲ್ಲ ಅನ್ಕೊಂಡಿದೀನಿ. ಮೇಡಮ್, ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ, ನಾವಿಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು. ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡಿನ ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಎಲ್ಲರ ಹಿಂದೆ ಇದ್ದಾರೆ, ಅವ್ರು ಮಾಡ್ಸಿದ್ದಾರೆ. ಅವ್ರು ಮಾಡ್ಸಿಲ್ಲ ಅಂತ ಹೇಳೋದಕ್ಕೆ ಅವ್ರ ಇಬ್ರು ಬಂದು ಆಣೆ ಮಾಡ್ಲಿ ಅಂತ ಹೇಳಿರೋದು ಸಾಧ್ಯನೇ ಇಲ್ಲ ಸರ್. ಹನುಮಂತರಾಯಪ್ಪ ಅವರಾಗ್ಲಿ ಹೇಳಿರೋದು ಹೇಳ್ತಾರೆ ಸರ್, ಹೇಳಕ್ಕೆ ಏನೂ ಇದಿಲ್ಲ ಅಲ್ವಾ. ಹನುಮಂತರಾಯಪ್ಪ ಅವರಾಗ್ಲಿ ಕುಸುಮ ಅವರಾಗ್ಲಿ ಇದಕ್ಕೂ ಸಂಬಂಧ ಇಲ್ಲ. ಅವ್ರು ಏನಕ್ಕೆ ಬರ್ತಾರೆ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಹೇಳ್ತಿದಾರಲ್ಲ ಹನುಮಂತರಾಯಪ್ಪ ಮತ್ತೆ ಕುಸುಮ ಅಂತ ಹೇಳ್ಬಿಟ್ಟು ನನ್ ಮೇಲೆ ಅತ್ಯಾಚಾರ ಆಗಿದ್ದು ಎಷ್ಟು ದಿನದ ಮುಂಚೆ. ನಾನು ಎಷ್ಟು ದಿನದ ಮುಂಚೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವತ್ತೆಲ್ಲ ನನ್ನನ್ನ ತಡೆದ್ರು. ಇವತ್ ಯಾಕೆ ಅವರಿಬ್ಬರನ್ನ ತಗೊಂಡ್ಬರ್ತಿರ್ತಾರೆ ಮಧ್ಯದಲ್ಲಿ? ಅವ್ರಿಗೂ ನನಗೂ ಏನ್ ಸಂಬಂಧ ಇದೆ? ಒಬ್ಬ ನಾನು ಬಿಜೆಪಿ ಕಾರ್ಯಕರ್ತೆಯಾಗಿ ನಾನು ವಿಜೇಂದ್ರ ಸರ್ನ ಹೋಗಿ ಬೇಡ್ಕೊಂಡಿದ್ದೀನಿ, ಅವ್ರು ನನ್ಗೆ ಇವತ್ತವರೆಗೂ ಸ್ಪಂದಿಸಿಲ್ಲ. ಅಶೋಕ್ ಸರ್ನ ಕೇಳ್ಕೊಂಡಿದ್ದೀನಿ, ಸ್ಪಂದಿಸಿಲ್ಲ. ನಾನು ಒಂದ್ ಮಟ್ಟಕ್ಕೆ ಕೇಳಿದೀನಿ, ಇಲ್ಲ ಅಂತಿಲ್ಲ. ಹೋಗ್ಬಿಟ್ಟು ಸರ್ ನನಗೆ ಸಹಾಯ ಮಾಡಿ, ನನ್ನ ಜೊತೆಗೆ ಯಾರೂ ನಿಂತ್ಕೊಂತಿಲ್ಲ ಅಂತ ಕೇಳಿದೀನಿ. ಅದಕ್ಕೆ ನೀವು ಅವರೇ ಮಾಡ್ತಿದ್ದಾರೆ ಅನ್ನೋದು ತಪ್ಪಲ್ವಾ? ಅದನ್ನೇ ಹೇಳಿದ್ದು. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಆ ಮಟ್ಟಕ್ಕೆ ಅವರೂ ಇಲ್ಲ, ನಾನೂ ಹೋಗಿಲ್ಲ. ಅದ್ ನನಗ್ ಮಾಹಿತಿ ಇಲ್ಲ ಸರ್. ಮಾಹಿತಿ ಇಲ್ಲ ಸರ್. ಅವ್ರು ಹೇಳಿರೋದು ನೀವು ಬನ್ನಿ ಅಂತ ಹೇಳಿಲ್ಲ, ಅವ್ರು ಇಲ್ಲ ಅನ್ನೋದನ್ನ ಅವ್ರು ಮಾಡ್ಲಿ ಅಂತ ಹೇಳಿದ್ದಾರೆ ಸರ್. ಈಗ್ಲೂ ಮುಂಚೆನೂ ಹೇಳಿದ್ದಾರೆ ಸರ್. ಯಾಕೆ ಹೇಳಿಲ್ಲ ನೀವು? ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿಲ್ವಾ? ನಿಮ್ ಚಾನಲ್ ಅಲ್ಲೇ ಹಾಕಿದ್ದೀರಾ, ನಾನು ರೇಪ್ ಮಾಡಿಲ್ಲ ಅನ್ನೋದನ್ನ ಬೈರ ದೇವ್ರ ಮೇಲೆ ಸತ್ಯ ಮಾಡಿ ಹೇಳಿ ಅಂತ ಅನ್ಬಿಟ್ಟು. ಚಲ್ವಣ್ಣನ ವಿಷಯದಲ್ಲೂ ಹಂಗೆ ಹೇಳಿದ್ರು. ಚಲ್ವಣ್ಣನ ವಿಷಯದಲ್ಲಿ ಹೇಳಿ 3 ದಿನಕ್ಕೆ ಹೆಂಗಾಯ್ತು? ನಾನ್ ರಾತ್ರಿ ಬೈರ ದೇವ್ರಿಗೆ ಅನ್ಕೊಂಡೆ, ಆಯ್ತಪ್ಪ ನೀನೇ ತೋರ್ಸು ಅಂತ ಅನ್ಕೊಂಡ್ವಿ. ಬೆಳಗಾಗೋಷ್ಟರಲ್ಲಿ ಭಗವಂತನೇ ತೋರ್ಸ್ದ. ಇದಕ್ಕಿಂತ ಇನ್ನೇನಿದೆ ಸರ್ ಸಾಕ್ಷಿ? ಬರ್ಲಿ, ಅವರು ಆಣೆ ಮಾಡ್ಲಿ, ನಾನ್ ರೆಡಿ ಇದ್ದೀನಿ. ಯಾಕಂದ್ರೆ ನನ್ನಲ್ಲಿರೋದು ಸತ್ಯ ಸರ್. ನಾನು ಒಂದ್ ಹೆಣ್ಣಾಗಿ ಇಷ್ಟು ಧೈರ್ಯ ಮಾಡಿ ಇಷ್ಟನ್ನೆಲ್ಲ ಸಹಿಸ್ಕೊಂಡು ಬೇರೆ 8 ಸ್ಟ್ರಾಪ್ ಮಾಡಿಸಿರೋದು ಸತ್ಯ ಅಂತ ಅನ್ಬಿಟ್ಟು ನಾನು ಭೈರವನ ಮೇಲೆ, ನನ್ನ ಮನೆ ದೇವರು ಕಾಲಭೈರವ, ನಾನು ಭೈರವ ದೇವರು ಒಕ್ಲವಳಾಗಿದ್ದೀನಿ, ನಾನು ಆಣೆ ಮಾಡಕ್ ರೆಡಿ ಇದ್ದೀನಿ. ನೀವು ಮಾತನ್ನ ಅಲ್ಲಿ ಹೆಂಗ್ ಸಮರ್ಥನೆ ಮಾಡ್ಕೋತೀರಾ ಅಂತ ನಾನು ನೋಡ್ತೀನಿ. ಬನ್ನಿ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಸರ್, ಇವಾಗ ಹೊರಡ್ತಿದೀವಿ. ಈಗೊಂದು ಇದು ಮುಗ್ದಿದ್ ಕೂಡಲೇ ಹೊರಡ್ತೀವಿ. ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಅವ್ರು ಎಷ್ಟೊತ್ತಾದ್ರೂ ಬರ್ಲಿ, ನಾವು ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಸರ್. ಬೈರೆ ದೇವ್ರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವ್ರು ಪ್ರತಿ ಸಲ ಯಾವಾಗ ಬೈರೆ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲಾನು 2 ರಿಂದ 3 ದಿನದ ಒಳಗಡೆ ಆ ಬೈರೆ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್. 2 ದಿನ ನಿನ್ನೆ ಹೇಳಿದ್ರು ಅವ್ರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು. ಇವತ್ತಾಗ್ಲೇ ದೇವ್ರು ತೋರಿಸಿದಾನೆ. ಚಾರ್ಜ್ ಶೀಟ್ ಅಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದೀವಿ. ಇದಕ್ಕಿಂತ ದೊಡ್ಡದು ಇಲ್ಲ ಅನ್ಕೊಂಡಿದೀನಿ. ಮೇಡಮ್, ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ, ನಾವಿಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು. ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡಿನ ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಎಲ್ಲರ ಹಿಂದೆ ಇದ್ದಾರೆ, ಅವ್ರು ಮಾಡ್ಸಿದ್ದಾರೆ. ಅವ್ರು ಮಾಡ್ಸಿಲ್ಲ ಅಂತ ಹೇಳೋದಕ್ಕೆ ಅವ್ರ ಇಬ್ರು ಬಂದು ಆಣೆ ಮಾಡ್ಲಿ ಅಂತ ಹೇಳಿರೋದು ಸಾಧ್ಯನೇ ಇಲ್ಲ ಸರ್. ಹನುಮಂತರಾಯಪ್ಪ ಅವರಾಗ್ಲಿ ಹೇಳಿರೋದು ಹೇಳ್ತಾರೆ ಸರ್, ಹೇಳಕ್ಕೆ ಏನೂ ಇದಿಲ್ಲ ಅಲ್ವಾ. ಹನುಮಂತರಾಯಪ್ಪ ಅವರಾಗ್ಲಿ ಕುಸುಮ ಅವರಾಗ್ಲಿ ಇದಕ್ಕೂ ಸಂಬಂಧ ಇಲ್ಲ. ಅವ್ರು ಏನಕ್ಕೆ ಬರ್ತಾರೆ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಹೇಳ್ತಿದಾರಲ್ಲ ಹನುಮಂತರಾಯಪ್ಪ ಮತ್ತೆ ಕುಸುಮ ಅಂತ ಹೇಳ್ಬಿಟ್ಟು ನನ್ ಮೇಲೆ ಅತ್ಯಾಚಾರ ಆಗಿದ್ದು ಎಷ್ಟು ದಿನದ ಮುಂಚೆ. ನಾನು ಎಷ್ಟು ದಿನದ ಮುಂಚೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವತ್ತೆಲ್ಲ ನನ್ನನ್ನ ತಡೆದ್ರು. ಇವತ್ ಯಾಕೆ ಅವರಿಬ್ಬರನ್ನ ತಗೊಂಡ್ಬರ್ತಿರ್ತಾರೆ ಮಧ್ಯದಲ್ಲಿ? ಅವ್ರಿಗೂ ನನಗೂ ಏನ್ ಸಂಬಂಧ ಇದೆ? ಒಬ್ಬ ನಾನು ಬಿಜೆಪಿ ಕಾರ್ಯಕರ್ತೆಯಾಗಿ ನಾನು ವಿಜೇಂದ್ರ ಸರ್ನ ಹೋಗಿ ಬೇಡ್ಕೊಂಡಿದ್ದೀನಿ, ಅವ್ರು ನನ್ಗೆ ಇವತ್ತವರೆಗೂ ಸ್ಪಂದಿಸಿಲ್ಲ. ಅಶೋಕ್ ಸರ್ನ ಕೇಳ್ಕೊಂಡಿದ್ದೀನಿ, ಸ್ಪಂದಿಸಿಲ್ಲ. ನಾನು ಒಂದ್ ಮಟ್ಟಕ್ಕೆ ಕೇಳಿದೀನಿ, ಇಲ್ಲ ಅಂತಿಲ್ಲ. ಹೋಗ್ಬಿಟ್ಟು ಸರ್ ನನಗೆ ಸಹಾಯ ಮಾಡಿ, ನನ್ನ ಜೊತೆಗೆ ಯಾರೂ ನಿಂತ್ಕೊಂತಿಲ್ಲ ಅಂತ ಕೇಳಿದೀನಿ. ಅದಕ್ಕೆ ನೀವು ಅವರೇ ಮಾಡ್ತಿದ್ದಾರೆ ಅನ್ನೋದು
ತಪ್ಪಲ್ವಾ? ಅಲ್ಲ ಅವ್ರು ಅದನ್ನ ಹೇಳಿರೋದು ಅದನ್ನೇ ಮಾಡಿಲ್ಲ ಅಂತ ಹೇಳಿದ್ದು. ಆಣೆ ಮಾಡ್ಲಿ ಅಂತ ಹೇಳಿದಾರೆ. ಸೊ ಅವ್ರನ್ನ ಕರೆದಿದ್ರೆ ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಆ ಮಟ್ಟಕ್ಕೆ ಅವರು ಇಲ್ಲ, ನಾನೂ ಹೋಗಿಲ್ಲ. ಅವ್ರೇನೋ ಬರ್ತಾರ ಕುಸುಮ ಮತ್ತೆ ಹನುಮಂತಪ್ಪ ಅವ್ರೇನಾದ್ರು? ಅದ್ ನನಗ್ ಮಾಹಿತಿ ಇಲ್ಲ ಸರ್, ಈ ಕೇಸ್ಗೂ ಅವ್ರಿಗೆ ಅಲ್ಲ ಅವ್ರು ಹೇಳಿರೋದು ಮಾಹಿತಿ ಇಲ್ಲ ಸರ್. ಅವ್ರು ಹೇಳಿರೋದು ನೀವು ಬನ್ನಿ ಅಂತ ಹೇಳಿಲ್ಲ, ಅವ್ರು ಇಲ್ಲ ಅನ್ನೋದನ್ನ ಅವ್ರು ಮಾಡ್ಲಿ ಅಂತ ಹೇಳಿದ್ದಾರೆ ಸರ್. ಈಗ್ಲೂ ಮುಂಚೆನೂ ಹೇಳಿದ್ದಾರೆ ಸರ್, ಯಾಕೆ ಹೇಳಿಲ್ಲ ನೀವು? ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿಲ್ವಾ? ನಿಮ್ ಚಾನಲ್ ಅಲ್ಲೇ ಹಾಕಿದ್ದೀರಾ, ನಾನು ರೇಪ್ ಮಾಡಿಲ್ಲ ಅನ್ನೋದನ್ನ ಬೈರದೇವ್ರ ಮೇಲೆ ಸತ್ಯ ಮಾಡಿ ಹೇಳಿ ಅಂತ ಅನ್ಬಿಟ್ಟು. ಚಲ್ವಣ್ಣನ ವಿಷಯದಲ್ಲೂ ಹಂಗೆ ಹೇಳಿದ್ರು. ಚಲ್ವಣ್ಣನ ವಿಷಯದಲ್ಲಿ ಹೇಳಿ 3 ದಿನಕ್ಕೆ ಹಿಂಗಾಯ್ತು. ನಾನ್ ರಾತ್ರಿ ಬೈರದೇವ್ರಿಗೆ ಅನ್ಕೊಂಡೆ, ಆಯ್ತಪ್ಪ ನೀನೇ ತೋರ್ಸು ಅಂತ ಅನ್ಕೊಂಡ್ವಿ. ಬೆಳಗಾಗೋಷ್ಟರಲ್ಲಿ ಭಗವಂತನೇ ತೋರ್ಸ್ದ. ಇದಕ್ಕಿಂತ ಇನ್ನೇನಿದೆ ಸರ್ ಸಾಕ್ಷಿ? ಬರ್ಲಿ, ಅವರು ಆಣೆ ಮಾಡ್ಲಿ, ನಾನ್ ರೆಡಿ ಇದ್ದೀನಿ. ಯಾಕಂದ್ರೆ ನನ್ನಲ್ಲಿರೋದು ಸತ್ಯ ಸರ್. ನಾನು ಒಂದ್ ಹೆಣ್ಣಾಗಿ ಇಷ್ಟು ಧೈರ್ಯ ಮಾಡಿ ಇಷ್ಟನ್ನೆಲ್ಲ ಸಹಿಸ್ಕೊಂಡು ಬೇರೆ ಹೆಣ್ಮಕ್ಳಿಗೂ ಈ ತರ ಆಗ್ಬಾರ್ದು.